ಈ ದಿನ ಆನಂದ್ ಪಾಟೀಲ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಮಕ್ಕಳ ಸಾಹಿತ್ಯದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಸಾಕಷ್ಟು ತಿಳ್ಕೊಂಡಿರ್ತಕ್ಕಂಥವ್ರು. ಮಕ್ಕಳ ಸಾಹಿತ್ಯ ಅಂದರೆ ಏನು, ಅದರ ಪರಿವ್ಯಾಪ್ತಿ ಮತ್ತು ಅದರ ಒಂದು ರೂಪರೇಷೆಗಳನ್ನು ತಮ್ಮ ಮುಂದೆ ಇಡಬೇಕು ಅಂತ ಹೇಳಿ ಅವ್ರು ಕೇಳ್ಕೊಂಡಾಗ ಭಾಳ ಖುಷಿಯಿಂದ ಒಪ್ಪಿದ್ದಾರೆ. ಈಗ ಮಕ್ಕಳ ಸಾಹಿತ್ಯ ಅಂದರೆ ಏನು ಅಂತ ಅವ್ರ ಬಾಯಿಂದ ಕೇಳಿದ್ದಾರೆ. ಹೇಳಿ ಸರ್, ಮಕ್ಕಳ ಸಾಹಿತ್ಯ ಅಂದರೆ ಏನಂತ ಹೇಳಿ. ಅಲ್ಲ, ಮಕ್ಕಳ ಸಾಹಿತ್ಯ ಅಂದರೆ ಅದೊಂದು ಶಬ್ದದ ಬಳಕೆ. ಕನ್ನಡದಲ್ಲಿ ನಾವು ಮಕ್ಕಳ ಸಾಹಿತ್ಯ ಅಂತಿದ್ವಿ. ಅದು ಮೊದಲು ಪಂಚಮಂಗೇಶ್ವರ ಬಾಲ ಸಾಹಿತ್ಯ ಅಂತ ಯೂಸ್ ಮಾಡಿದ್ರು. ಅದು ಬಹುಶಃ ವಿಜಯಪುರ ಕಡೆಯವರು ಜಾಸ್ತಿ ಅದಕ್ಕೆ ಪ್ರಚಾರ ಎಲ್ಲ ತಂದಿದ್ದರಿಂದ ಮೋಸ್ಟ್ಲಿ ಮಕ್ಕಳ ಸಾಹಿತ್ಯ ಅನ್ನೋ ಪದ ಕನ್ನಡದಲ್ಲಿ ಹೆಚ್ಚು ಬಳಕೆಯಾಗಿದೆ ಅಂತ ಅನಿಸುತ್ತೆ ಅದು. ಬಟ್ ಇದು ಇಂಗ್ಲೀಷ್ನಲ್ಲಿ ಚಿಲ್ಡ್ರನ್ಸ್ ಲಿಟ್ರೇಚರ್ ಅನ್ನೋ ಬಳಕೆ ಮೊದಲಿಂದನೂ ಇತ್ತು. ಅಂದರೆ ನಮ್ಮ ನವೋದಯ ಸಾಹಿತ್ಯ ಶುರುವಾಗೋಕ್ಕಿಂತ ಮೊದಲೇ ಅದೆಲ್ಲ ಶುರುವಾಗಿಬಿಟ್ಟಿತ್ತು. ಅದಕ್ಕೆ ಪರ್ಯಾಯವಾಗಿ ಇವ್ರು ಯೂಸ್ ಮಾಡಿದ್ರು, ಅಥವಾ ಇವ್ರ ತಲೆಯಲ್ಲಿ ಮಕ್ಕಳಿಗಾಗಿ ಬರವಣಿಗೆ ಅಂತ ಅನ್ನೋದೊಂದು ಇತ್ತಲ್ಲ, ಹಂಗಾಗಿ ಮಕ್ಕಳ ಸಾಹಿತ್ಯ ಅಂತ ಇವರಾಗಿ ಬಳಸಿರಬಹುದು. ಬಟ್ ಇವರೆಲ್ಲ ನವೋದಯದವ್ರಿಗೆಲ್ಲ ಇಂಗ್ಲೀಷಿನ ಸಂಪರ್ಕ ಸಾಕಷ್ಟಿತ್ತು. ಸುಮಾರು 700 ವರ್ಷದ ಇಂಗ್ಲೀಷಿನ ಸಾಹಿತ್ಯದ ಪರಿಚಯ ನಮ್ಮವ್ರಿಗೆ ಇತ್ತು ಅಂತ ಎಲ್ಲ ಶಿಶಿರು ಹೇಳ್ತಾರೆ. ಪಂಚಮಂಗೇಶ್ವರ ಸಾಕಷ್ಟು ಇಂಗ್ಲೀಷ್ ಪದ್ಯಗಳನ್ನು, ಭಾಳಷ್ಟು ಇಂಗ್ಲೀಷ್ ಪದ್ಯಗಳನ್ನೇ ಅವರು ಕನ್ನಡಕ್ಕೆ ತಂದಿರೋದು BM ಶ್ರೀ ಅವ್ರ ನಂತರ. ಬಟ್ ಪಂಚಮಂಗೇಶ್ವರ ಮೊದಲು ಅದೊಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಶಬ್ದದ ಬಳಕೆ ಬಂತು. ಆದರೆ ಇದು ಇಂಗ್ಲೀಷ್ನಲ್ಲಿ ಪ್ರಾರಂಭದಲ್ಲಿ ಕೂಡ ಅದು ಬಳಕೆಯಾಗಿದ್ದು ಏನು ಅಂದರೆ, ಈ ಎಜುಕೇಷನಲ್ ಲಿಟ್ರೇಚರ್ ಶಾಲೆಯಲ್ಲಿ ಮಕ್ಕಳಿಗೆ ಯಾವತ್ತಿಗೆ ಉದ್ಯೋಗೀಕರಣ ಅದೆಲ್ಲ ಶುರುವಾದಮೇಲೆ ಈ ಶಾಲೆ ವ್ಯವಸ್ಥೆ ಶುರುವಾಗೋದಕ್ಕೆ ಶುರುವಾಯಿತು. ಮಕ್ಕಳು ಮನೆಯಲ್ಲಿ ಉಳಿಯೋದಕ್ಕೆ ಶುರುವಾದರು. ಆವಾಗ ಶಾಲೆಗಳೆಲ್ಲ ಆಗುವಾಗ ಆವಾಗ ಶಾಲೆಗಳು ಮಕ್ಕಳಿಗಾಗಿ ಟೆಕ್ಸ್ಟ್ ಬೇಕಾಗಲಿಕ್ಕೆ ಶುರುವಾಯಿತು. ಅಂಥ ಟೆಕ್ಸ್ಟು ಯಾವಾಗ ಶುರುವಾದವು, ಪೆರ್ವಾರ್ಟನ್ನು ಮೊದಲು ತುಂಬ ವಿಚಿತ್ರಗಳಿರೋ ಪುಸ್ತಕ ಎಲ್ಲ ಮಾಡಿದೆ. ಅದು ತುಂಬ ಪ್ರಸಿದ್ಧವಾಗಿದೆ. ಆ ಪುಸ್ತಕ ಬಂದಮೇಲೆ ಒಂದು ಲವಲವಿಕೆಯ ಕಲಿಕೆ ಅದೆಲ್ಲ ಶುರುವಾಯಿತು. ಸೊ ಆವಾಗ ಆ ಥರದ ಪುಸ್ತಕಗಳಿಗೆ ಚಿಲ್ಡ್ರನ್ಸ್ ಲಿಟ್ರೇಚರ್ ಅಂತ ಇಂಗ್ಲೀಷ್ನಲ್ಲಿ ಬಳಕೆ ಶುರುವಾಯಿತು. ಆಮೇಲೆ ಅದೇ ಸಮಯದಲ್ಲಿ, ಅಂದರೆ 20ನೇ ಶತಮಾನದ ಪ್ರಾರಂಭ ಮತ್ತು ಅದಕ್ಕಿಂತ ಸ್ವಲ್ಪ ಹಿಂದೆ, ಈ ಶಿಕ್ಷಕರು ಅಲ್ಲದೇ ಇರೋರು ಅಥವಾ ಈ ಎಜುಕೇಷನ್ ವಾತಾವರಣದಲ್ಲಿ ಇಲ್ಲದೇ ಇರೋರು ಈ ಬಾಲ್ಯ ಕೇಂದ್ರಿತವಾದ ಸಾಹಿತ್ಯವನ್ನು ಒಂದಿಷ್ಟು ಜನ ತಮಗೆ ಬೇಕಾಗಿ ಬರ್ಕೋತಾ ಬಂದಿದ್ದರು. A.M. ಮಿಲ್ನೆ ತುಂಬ ಪ್ರಸಿದ್ಧವಾದ ಹೆಸರು. ಅಂದರೆ ಇವರೆಲ್ಲ ದೊಡ್ಡವರು ಬರೀತಿದ್ದವರು ಮತ್ತು ಮಕ್ಕಳಿಗಾಗಿ ಬರೀತಾಯಿದ್ರು. ಮಕ್ಕಳಿಗಾಗಿ ಅಂತಲ್ಲ, ಬಟ್ ಈ ಬಾಲ್ಯ ಕೇಂದ್ರಿತವಾದ ಒಂದು ಸಾಹಿತ್ಯವನ್ನು ಬರೀತಾಯಿದ್ರು. A.M. ಮಿಲ್ನೆ ಒಂದು ದೊಡ್ಡ ಹೆಸರಿದೆ. ಆಮೇಲೆ ರಾಬರ್ಟ್ ಸ್ಟೀವನ್ಸನ್ ಹೆಸರು ದೊಡ್ಡದಿದೆ. ಇನ್ನೂ ಕೆಲವೆಲ್ಲ ಹೆಸರಿವೆ, ನನಗೆ ಒಮ್ಮೆ ಕೆಲವೆಲ್ಲ. ಆಲಿಸ್ ಇನ್ ವಂಡರ್ಲ್ಯಾಂಡ್ ಬರೆದ ಲೂಯಿಸ್ ಕೆರೋಲ್, ಅವರು ಅದೇ ಸಮಯದಲ್ಲಿ ಬರೆದಿದ್ದಾರೆ. ಸುಮಾರು ಜನ, ಅವಾಗೆಲ್ಲ ಕೆಲವು ದೊಡ್ಡ ದೊಡ್ಡ ಕಾದಂಬರಿಗಳೆಲ್ಲ ಬಂದವು. ಫ್ರಾಂಕ್ ಬೌಂಡ್ ಕಾದಂಬರಿ ಬಂದಿದೆ. ಇನ್ನೂ ತುಂಬ ಇದೆ, ನನಗೆ ಒಮ್ಮೆಲೇ ನೆನಪಾಗುತ್ತೆ, ಬಾಯಲ್ಲಿರುತ್ತೆ ತಕ್ಷಣ ನೆನಪಾಗುತ್ತೆ. ಸೊ ಆ ಥರದ್ದು ತುಂಬ ಕಾದಂಬರಿಗಳು, ದೊಡ್ಡ ದೊಡ್ಡ ಕಾದಂಬರಿಗಳೆಲ್ಲ ಬಂದವು, ಪದ್ಯಗಳೆಲ್ಲ ಬಂದವು. ರಾಬರ್ಟ್ ಸ್ಟೀವನ್ಸನ್ ಬರೆದಂತೂ ಒಂದೇ ಕವನ ಸಂಕಲನ ನಮಗೆ. ಆದರೆ ಒಂದು ಗದ್ಯ ಇದನ್ನು ಕೂಡ ತುಂಬ ಪ್ರಸಿದ್ಧವಾಗಿದೆ. ಅದು ಇವರೆಲ್ಲ ಏನು ಬರೀತಿದ್ರಲ್ಲ, ಅದು ಬಾಲ್ಯ ಕೇಂದ್ರಿತವಾಗಿತ್ತು. ಅಂದರೆ ಅವ್ರ ಕಥೆಗಳೆಲ್ಲ ಮಕ್ಕಳಿರ್ತಿದ್ವು, ಮಕ್ಕಳ ಭಾಷೆ ಆ ಥರದ್ದೆಲ್ಲ. A.M. ಮಿಲ್ನೆಂದಂತೂ ಅವ್ರ ಮಗ ಕ್ರಿಸ್ಟೋಫರ್ ಅಂತ ಒಂದೇ ಮಗು ಅವರಿಗೆ. ಆ ಮಗು ಹುಟ್ಟಿದ ಮೇಲೇ ಆ ಮಗುವಾಗಿ ಆಟದ ಬೊಂಬೆಗಳನ್ನ, ಸ್ಟಫ್ಡ್ ಡಾಲ್ಸ್ ಮನೆಗೆ ತಂದು ಕೊಟ್ಟಿದ್ರು. ಆ ಸ್ಟಫ್ಡ್ ಡಾಲ್ಸ್ ಇಟ್ಕೊಂಡೇ ವಿನಿಯನ್ ಪೂವ ಕಾದಂಬರಿ ಬರೆದಿದ್ದು A.M. ಮಿಲ್ನೆ. ಆದರೆ ಈ ಕ್ರಿಸ್ಟೋಫರ್ ಏನಿದ್ದ ದೊಡ್ಡವಾದ ಮೇಲೆ ಬಯೋಗ್ರಫಿ ಬರೆದೇನೆ. ಅವ್ರ ಅಪ್ಪಂದ ಅದ್ರೊಳಗೆ ಬರೀತಾನವ. ಅದ್ರೊಳಗೆ ಏನು ಬರೀತಾನೆ ಅಂದರೆ, ನಮ್ಮ ಅಪ್ಪನಿಗೆ ಮಕ್ಕಳ ಜೊತೆ ಹೆಂಗೆ ಆಟ ಆಡಬೇಕು, ಟೈಮ್ ಕಳೀಬೇಕು ಅಂತ ಗೊತ್ತೇ ಇರಲಿಲ್ಲ ನಮ್ಮ ಅಪ್ಪನಿಗೆ. ಹಂಗಾಗಿ ಅವ ಈ ಥರ ಪುಸ್ತಕ ಬರೆದಾನೆ ಅಂತ ಹೇಳ್ತಾನೆ. ಅಂದರೆ ಮಿತಭಾಷಿ ಮಿಲ್ನೆ ಯಾರ ಜೊತೆಗೆ ಜಾಸ್ತಿ ಬರೀತಾ ಇರಲಿಲ್ಲ. ಮಕ್ಕಳನ್ನ ಮಾತ್ರ, ಮಗುವಿನ ಮಾತ್ರ ತುಂಬ ಪ್ರೀತಿ ಮಾಡ್ತಿದ್ರು. ಆದರೆ ಮಗುವಿನ ಜೊತೆಗೂ ಆಟ ಆಡೋದು ಅದೆಲ್ಲ ಗೊತ್ತಿಲ್ಲ ಅವ್ನಿಗೆ ಜಾಸ್ತಿ. ಆದರೆ ಮಗುವನ್ನೇ ಇಟ್ಕೊಂಡು, ಕ್ರಿಸ್ಟೋಫರ್ನ ಇಟ್ಕೊಂಡೇ ಅವ ಎಲ್ಲ ಬರೆದಿರೋದು ವಿನಿಯನ್ ಪೂವದಲ್ಲಿ. ಬೊಂಬೆ ಜೊತೆಗೆ ಅವನು ಆಟ ಆಡೋದು ಅದು ಇದು ಎಲ್ಲ. ಸೊ ಅವನೊಳಗಡೆ ಯಾಕೆ ಎಷ್ಟು ಬಾಲ್ಯ ಕಾಡಿತ್ತು, ಇಲ್ಲದ್ರೆ ಅಂಥದ್ದು ಯಾಕೆ ಬರೆಯೋಕ್ಕೆ ಶುರು ಮಾಡಿದಮ್ಮ, ಈ ಥರದ್ದೆಲ್ಲ ಇದೆ. ಆಮೇಲೆ ಸ್ಟೀವನ್ಸನ್ ಬರೆಯುವಾಗ ತಂದೆ ಬಾಲ್ಯ, ಅಂದರೆ ಅವನಿಗೆ ತುಂಬ ನ್ಯೂಮೋನಿಯಾ ಕಾಡ್ತಾ ಇತ್ತು.
ಅವನು ಯಾರ ಜೊತೆಗೆ ಆಟ ಆಡ್ಲಿಕ್ಕೆ ಹೋಗ್ತಿರಲಿಲ್ಲ, ಬರೀ ಯಾವಾಗಲೂ ಬೆಡ್ ಮೇಲೆ ಮಾಡ್ಕೊಂಡಿರೋ ಹುಡುಗ. ಅವನು ನೋಡ್ಕೊಳ್ತಿದ್ದು ಒಬ್ಬ ದಾಯಿ, ತನ್ನ ಕವನ ಸಂಕಲನ ದಾಯಿಗೆ ಸಮರ್ಪಣೆ ಮಾಡ್ಯಾನ. ನನಗೆ ಇವಳೇ ನನಗೆಲ್ಲ ಕಥೆಯನ್ನು ಹೇಳಿ ನನ್ನ ಬದುಕನ್ನು ತುಂಬಿದಕ್ಕೆ ಅಂತೇಳಿ. ಕಮ್ಮಿ ಅಂತ ಅವಳು ಬರೀತಾನೆ, ಅವಳು ಕಮ್ಮಿ ಕಮ್ಮಿ ಅಂತ ಅವ್ಳು ಕರಿತಿದ್ದಂತೆ, ಸಲಿಗೆ ಹೆಸರು, ಅವಳಿಗೆ ಡೆಡಿಕೇಟ್ ಮಾಡಿದ್ದಾನೆ. ಅವ್ನು ತನ್ನ ಬಾಲ್ಯದನ್ನೇ ಇಟ್ಕೊಂಡೆಲ್ಲ ಬರೆದಿದ್ದಾನೆ. ಅವನ ನೆನಪುಗಳೆಲ್ಲ ಅವ್ನಿಗೆ ಹೆಂಗೆ ಅನುಭವಿಸಿದ ಅದೆಲ್ಲ. ಸೊ ಇದು ಯಾವುದು ಎಜುಕೇಷನ್ ಅಂತನೋ ಅಲ್ಲದೇ ಇರುವಂಥ ಒಂದು ಲಿಟ್ರೇಚರ್ ಆವಾಗಲೇ ಶುರು ಆಗ್ಬಿಟ್ಟಿತ್ತು. ತುಂಬ ದೊಡ್ಡ ದೊಡ್ಡ ಕಾದಂಬರಿಗಳೆಲ್ಲ ಬಂದವು ಅವೆಲ್ಲ. ಸೊ ಈ ಥರದ್ದು ಒಂದು ಚಾನಲ್ ಬೇರೆ ಇತ್ತು, ಈ ಎಜುಕೇಷನ್ ಚಾನಲ್ ಒಂದು ಬೇರೆ ಇತ್ತು. ಅಂದರೆ ನರ್ಸರಿ ರ್ಯಾಂಕ್ ಬರೆಯೋದು, ಮಕ್ಕಳಿಗೆ ಕಲಿಸೋದಕ್ಕೆ ನೀತಿಕತೆ ಬರೆಯೋದು, ಅವು ಇವೆಲ್ಲ. ಸೊ ಎರಡು ಚಾನಲ್ ಬಂದಾಗ ಈ ಮೊದಲಿನ ಚಾನಲ್ನವ್ರಿಗೆ ಮಕ್ಕಳ ಸಾಹಿತ್ಯ ಅಂತ ಕರೆಯೋದು ಈಸಿಯಾಗಿ ಪ್ರಚಾರ ಆಗುತ್ತೆ ಎಲ್ಲ ಕಡೆ. ಸೊ ಅಂದರೆ ಎಜುಕೇಷನಲ್ ಲಿಟ್ರೇಚರ್ ಎಲ್ಲ ಚಿಲ್ಡ್ರನ್ಸ್ ಲಿಟ್ರೇಚರ್ ಅಂತ ಪ್ರಚಾರ. ಈ ಥರದ್ದು ಲಿಟ್ರೇಚರ್ ಬಂದಾಗ ಇದನ್ನು ಹ್ಯಾಕ್ ಕರೆಯೋದು ಅನ್ನೋದು ಆವಾಗ ರೈಟರ್ಸ್ಗೂ ಒಂದು ಸಮಸ್ಯೆ ಆಗಿತ್ತು. ಯಾಕಂದ್ರೆ ಅಂಥದ್ದೊಂದು ವಾತಾವರಣ ಇರಲಿಲ್ಲ, ಬರೀ ದೊಡ್ಡವ್ರ ಸಾಹಿತ್ಯದ್ದೇ ಇಲ್ಲ ವಾತಾವರಣ. ಹಾಗಾಗಿ ಇದನ್ನೂ ಏನು ಮಾಡಿದರು, ಪಬ್ಲಿಷರ್ಸ್ ಆಗಿರ್ಬೋದು, ರೈಟರ್ಸು ಚಿಲ್ಡ್ರನ್ಸ್ ಮಕ್ಕಳು ಓದೋಕ್ಕೆ ಶುರು ಮಾಡಿದ್ರಲ್ಲ ಈ ಪುಸ್ತಕಗಳನ್ನೆಲ್ಲ. ಹಾಗಾಗಿ ಇದಕ್ಕೂ ಚಿಲ್ಡ್ರನ್ಸ್ ಲಿಟ್ರೇಚರ್ ಅಂತ ಬಳಕೆ ಆಗುತ್ತೆ. ಸೊ ಚಿಲ್ಡ್ರನ್ಸ್ ಲಿಟ್ರೇಚರ್ ಅನ್ನೋದು ಇಂಗ್ಲೀಷ್ನಲ್ಲಿ ತುಂಬ ಒಳ್ಳೆಯ ಸಾಹಿತ್ಯ ಏನು ಬಂತು, ಅಂದರೆ ಎಜುಕೇಷನಲ್ ಅಲ್ಲದೆ ಇರೋದು, ಅದಕ್ಕೂ ಕೂಡ ಚಿಲ್ಡ್ರನ್ಸ್ ಲಿಟ್ರೇಚರ್ ಅನ್ನೋ ಶಬ್ದ ಇಂಗ್ಲೀಷ್ನಲ್ಲಿ ಬಳಕೆ ಆಗಿದೆ. ಆದರೆ ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯ ಅಂತ ಬಳಕೆ ಆಗೋದು ಪೂರ್ತಿ ಎಜುಕೇಷನಲ್ ಲಿಟ್ರೇಚರ್ ಇದು. ಪಂಚಮಂಗೇಶ್ವರ ಎಜುಕೇಷನ್ ಡಿಪಾರ್ಟ್ಮೆಂಟೇ ಇದ್ದರು, ಶಿಕ್ಷಕರೇ ಆಗಿದ್ದರು, ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ ಆಗಿದ್ದರು. ಹಾಗಾಗಿ ಅವ್ರಿಗೆ ತಕ್ಷಣಕ್ಕೆ ಸ್ಕೂಲ್ ಟೆಕ್ಸ್ಟ್ ಬೇಕಾಯಿತು. ಹಾಗಾಗಿ ಏನು ಮಾಡೋದು ಅಂತ ಹೇಳಿ ಅವರಿಗೆ ಕಥೆಗಳು ಅಂತಂದರೆ ಮಂಗಳೂರು ಕಡೆ ಎಲ್ಲ ಜನಪದ ಕಥೆಗಳನ್ನೇ ತಂದು ಹಾಕಿರೋದು ಆ ಟೆಕ್ಸ್ಟ್ ಬುಕ್ಕಲ್ಲಿ. ಅಲ್ಲಿ ಪದ್ಯಗಳನ್ನೆಲ್ಲ ಅವರು ಭಾಳಷ್ಟು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ವೇ ಇವೆ ಅದರಲ್ಲೂ. ಆಮೇಲೆ ಕೆಲವು ತಾವು ಒಂದಿಷ್ಟು ಬರೆದಿದ್ದಾರೆ. ಸೊ ಅಲ್ಲೆಲ್ಲನೂ ಜಾಸ್ತಿ ಏನಂದರೆ ಮಕ್ಕಳ ಭವಿಷ್ಯಕ್ಕೆ ಅವ್ರಿಗೆ ಒಳ್ಳೆಯ ಬದುಕನ್ನು ಕೊಡೋದಕ್ಕೆ ನೀತಿ ಇರೋದು ಈ ಥರದ್ದೇ ಪದ್ಯಗಳನ್ನು ಪಂಚಮಂಗೇಶ್ವರ ಬರೆದಿರೋದು. ಆಮೇಲೆ ಸ್ಕೂಲ್ ವ್ಯವಸ್ಥೆ ನಮ್ಮಲ್ಲಿ ಪಬ್ಲಿಕ್ ಎಜುಕೇಷನ್ ಶುರುವಾಯ್ತಲ್ಲ ಅವಾಗ ಟೆಕ್ಸ್ಟ್ ಬುಕ್ ಎಲ್ಲ ಬೇಕಾಗಲಿ ಶುರು ಮಾಡ್ತೀವಿ. ಸುಮಾರು ಮಂಗಳೂರು ಕಡೆ ಎಲ್ಲ ಭಾಳಷ್ಟು ಜನ ಟೀಚರ್ಸ್ ಎಲ್ಲ ಬರೆಯೋದಕ್ಕೆ ಶುರು ಮಾಡಿದರು. ಅಲ್ಲೂ ಅದೊಂದು ದೊಡ್ಡ ಕೆಲಸ ಆಗಿದೆ ಅಲ್ಲಿ. ಅದರಲ್ಲಿ ಕೆಲವು ಜನ ತುಂಬ ಕ್ರಿಯೇಟಿವ್ ಆಗಿ ಏನೋ ಕಲಿಕೆಯನ್ನು ಆನಂದಮಯವಾಗಿರೋ ಹಾಗೆ ಕೆಲವರೆಲ್ಲ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದೊಂದು ನವೋದಯ ಜನಗಳೆಲ್ಲ ಕನ್ನಡ ಕಟ್ಟಬೇಕು ಅನ್ನೋದೊಂದು ದೊಡ್ಡ ಇತ್ತು ಅವರಿಗೆ. ಹಾಗಾಗಿ ಈ ಥರದ ಲಿಟ್ರೇಚರ್ನ ನಾವು ಬರೀಬೇಕು ಅಂತ. ಅಂದರೆ ಇವರೆಲ್ಲರೂ ದೊಡ್ಡವರ ಸಾಹಿತ್ಯದಲ್ಲಿ ಸೀರಿಯಸ್ ಆಗಿ ತೊಳ್ಕೊಂಡಿರೋರು. ಕುವೆಂಪು ಆಗಿರ್ಬೋದು, ರಾಜರತ್ನ ಆಗಿರ್ಬೋದು, ಪಂಚಮಂಗೇಶ್ವರ ಆಗಿರ್ಬೋದು, ಹೊಯ್ಸಳ ಆಗಿರ್ಬೋದು ಎಲ್ಲ. ಆದರೆ ಅವರು ಅದ್ರ ಜೊತೆಗೆ ಇದನ್ನು ನಾವು ಮಾಡಿದರು, ಮಕ್ಕಳಿಗಾಗಿ ಸಾಹಿತ್ಯ, ಮಕ್ಕಳಿಗಾಗಿ ಅಂತಲೇ ಅವ್ರು ಬರೆದಿರೋರು. ಇವರೆಲ್ಲರೂ ಮಕ್ಕಳಿಗಾಗಿ ಒಂದಿಷ್ಟು ಸಾಹಿತ್ಯವು ಇರಲಿ ಅಂಥೇಳಿ ಅವರು ಬರೆದಿರೋರು. ಹಾಗಿರೋದ್ರಿಂದ ನಿಮ್ಗೆ ಚಾರ್ಜಿಂಗ್ ಇರಬೇಕಿನ ಮಕ್ಕಳಿಗಾಗಿ ಅಂತ ಬರೆಯುವಾಗ ಏನಾಗುತ್ತೆ, ಮಕ್ಕಳಿಗೆ ಏನು ಬೇಕೋ ಅದನ್ನು